ಒಡೆಯರ್ ಸಾಹೇಬ್ರೆ, ನಾನು ಗುಳಿಯಟಿ ಶೇಖರಣ, ಮಾಜಿ ನಿಗಮದ ಅಧ್ಯಕ್ಷ ಮತ್ತು ಹೊಸದುರ್ಗ ತಾಲೂಕಿನ ಮಾಜಿ MLA, ಮಾಜಿ ಮಂತ್ರಿ. ನಾನು ಗುಳಿಯಟಿ ಶೇಖರಣನೇ ಮಾತಾಡ್ತಾ ಇರೋದು. ಯಾವುದೋ ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ ನೋಡಿದೆ, ನಾನು ವಾಯ್ಸ್ ರೆಕಾರ್ಡ್ ಹಾಕಿದ್ರು. ಮಧ್ಯಾಹ್ನ ಫೋನ್ ಮಾಡಿದ್ರು, ಯಾರೋ ಶಂಕರ್ ದೇವರ ಮನೆ ಪಾಪ ಮೇಸ್ಟ್ರು ಫೋನ್ ಮಾಡಿದ್ದ. ಅಣ್ಣ ಏನೋ ವಾಯ್ಸ್ ಇದೆ ನೋಡೋಣ ಅಂದ. ಏನಪ್ಪ ಅದು ಅಂದೆ. ಕೇಳಿ ಹೇಳಪ್ಪ ಅಂದೆ. ಈಗ ನೀವು ಹಾಕಿದ್ರ ಒಡೆಯರ್ ಸಾಹೇಬ್ರೆ, ನೀವು ಆ ಮೇಸ್ಟ್ರು ಮತ್ತು ಸುನೀಲ್ ವಲ್ಯಾಪುರನ ಕರ್ಕೊಂಬನ್ನಿ. ನಮ್ಮ ಲೀಡ್ರ್ ಅವರು ಸುನೀಲ್ ವಲ್ಯಾಪುರ ಮಗ. ನಾನೂ ಬರ್ತೀನಿ. ಈ ವಾಯ್ಸ್ ರೆಕಾರ್ಡ್ ಮಾಡಿಬಿಟ್ರಲ್ಲ, ಅವ್ರ ಹೆಸರು ಹೇಳಬೇಕು ಯಾರು ಅಂತೇಳಿ. CID ಮುಂದೆ, ತನಿಖಾಧಿಕಾರಿ ಮುಂದೆ ಹೋಗೋಣ ನಾಳೆನೆ. ದಯಮಾಡಿ ಬನ್ನಿ. ಬೋವಿ ದುಡ್ಡು 198 ಕೋಟಿ ಆದ್ರೂ ಬೋವಿ ದುಡ್ಡೇ, 1 ರೂಪಾಯಿ ಆದ್ರೂ ಕೂಡ ಬೋವಿ ಜನಗಳ ದುಡ್ಡೇನೆ. ಆ ದುಡ್ಡು ನಾವು ನೀವೆಲ್ಲ ಸೇರಿ ವಸೂಲಿ ಮಾಡ್ಸೋಣ. ನಾನೇನಾರ ತೊಗೊಂಡಿದ್ರೆ ಖಂಡಿತ ನಾನು ಕಟ್ಲಿಕ್ಕೆ ರೆಡಿ ಇದ್ದೀನಿ. ನಾನು 3 ಲಕ್ಷ ತೊಗೊಂಡು 6 ವರ್ಷ ಸುತ್ತಿದ್ದೀನಿ. ನಾನು ಲೋನ್ ತೊಗೊಳೋದಕ್ಕೆ 3 ಲಕ್ಷ ಕಟ್ಟಿದ್ದೀನಿ ನಾನು. ಮತ್ತೆ ಇನ್ನೇನಾರು ಕಟ್ಟಬೇಕಾದ್ರೆ ಖಂಡಿತ ಕಟ್ತೀನಿ. ತಪ್ಪೇನಾರಾಗಿದ್ರೆ ತಪ್ಪಿಗೆ ಶಿಕ್ಷೆ ಸರ್ಕಾರ ಕೊಡಲಿ, ಅದೇನು COD ಕೊಡಲಿ, ಇದು ಸರ್ಕಾರ ಕೊಡಲಿ, ಎನ್ಕ್ವೈರಿನ ಆಗಿ. ದಾರಿ ತಪ್ಪಿಸುವಂಥ ಕೆಲಸ ದಯಮಾಡಿ ಆಗಬಾರ್ದು. ನಾನು ಹೋದಾಗ ಕಡತಗಳನ್ನು ಒಂದೇ ಒಂದು ಇರಲಿಲ್ಲ, ಬರೀ ಬ್ಯಾಂಕ್ ಸ್ಟೇಟ್ಮೆಂಟ್ ಅಷ್ಟೇ ಇದ್ದಿದ್ದು. ಅದನ್ನ ಇಟ್ಕೊಂಡೇ ನಾವು ಹೋಗಿದ್ದು. ಯಾವುದು ಕಡತಗಳು ಇರಲಿಲ್ಲ. ನಾಗರಾಜಪ್ಪ 3-4 ಸರಿ ನನ್ನ ಹತ್ರ ಬಂದರು, ಕಡತಗಳು ಕೊಡ್ರಿ, ಎಲ್ಲಿದೆ ಅಂತೇಳಿದರೆ ಕೊಡಲಿಲ್ಲ. ಅದಕ್ಕೆ FIR ಮಾಡಿಸಿರೋದು. ದಯಮಾಡಿ 198 ಕೋಟಿ ಅಂತ ಹೇಳ್ತೀರಾ. ಇದರಲ್ಲಿ ನಮ್ಮ ಸುನೀಲ್ ವಲ್ಯಾಪುರ ಬರಲಿ, ನಮ್ಮ ಹೊಳಲ್ಕೆರೆ ಚಂದ್ರಪ್ಪನೂ ಬರಲಿ, ಲಿಂಬಾವಳಿಯವರು ಬರಲಿ, ನಮ್ಮ ಸ್ವಾಮೀಜಿನೂ ಕರ್ಕೊಂಡು ಹೋಗೋಣ. ಎಲ್ಲರೂ ಹೋಗಿ CID ಮುಂದೆ ವಾಲಂಟ್ರಿಗೆ ನಾವು ಹೋಗೋಣ. ಇಲ್ಲಾಂದರೆ ಒಂದು ಹಾಲ್ ಬುಕ್ ಮಾಡ್ಬಿಡೋಣ ಎಲ್ಲ ಸೇರಿ. ಇದರಲ್ಲಿ ಯಾರ್ಯಾರು ತೊಗೊಂಡಿದಾರಲ್ಲ, ನೀನು ಇವ್ರು ತೊಗೊಂಡ್ರು ಅಂತೇಳಿ ಅವರೆಲ್ಲರದು ಸೇರಿ ಓಲಾ, ಊಬರು ಯಾವ್ಯಾವ್ದು ಹೇಳ್ತಾರಲ್ಲ, ಜಮೀನುಗಳು ತೊಗೊಂಡವ್ರು ಅಲ್ಲೇ ಕಟ್ಬಿಡೋಣ. ನಮ್ಮ ವಿಚಾರಗಳನ್ನ ಅಲ್ಲೇ ಕಟ್ಬಿಡೋಣ. ನನ್ನ ಮೇಲೆ ನೀವು ಹೇಳ್ಬೋದು, ಇನ್ನೊಬ್ರ ಮೇಲೆ ಅವ್ರು ಹೇಳ್ಬೋದು, ಅವ್ರ ಮೇಲೆ ಇವ್ರು ಹೇಳ್ಬೋದು, ಅವ್ರ ಮೇಲೆ ಪೇಪರ್ ಇಟ್ಕೊಂಬಿಡೋಣ. ಪೊಲೀಸರು ತನಿಖಾಧಿಕಾರಿಗಳು ಇರ್ತಾರೆ, ಒಂದು ಮಾಧ್ಯಮದ ಯಾರ 1-2-3 ಅವ್ರನ್ನೂ ಕರ್ಕೊಳೋಣ. ಲಾಯರ್ಗಳನ್ನ ಇರಲಿ, ನಿಮ್ಮ ಲಾಯರ್ಗಳು ನೀವು ಕರ್ಕೊಂಬರಲಿ. ನಮ್ಮ ಸಮಾಜದವ್ರು ಯಾರು ಮುಖಂಡರು ಒಂದಷ್ಟು ಇಟ್ಕೊಳೋಣ. ಅಲ್ಲೇ ಇತ್ಯರ್ಥ ಆಗ್ಬಿಡಲಿ. ದುಡ್ಡು ಯಾರ್ಯಾರು ಕದ್ದಿದಾರೋ, ಯಾರ್ಯಾರು ತಿಂದಿದಾರೋ, ಯಾರು 10 ರೂಪಾಯಿ ತಿಂದಾರೋ, ಯಾರು ಅಕೌಂಟ್ಗಳು ಹೋಗಿ, ಯಾರು ಡ್ರಾ ಮಾಡಿದಾರೋ, ಯಾರ್ಯಾರು ಕೊಟ್ಟಿದ್ದಾರೆ, ಯಾರ್ಯಾರು ಬಿಟ್ಟಿದ್ರೆ ಎಲ್ಲ ಅಲ್ಲಿ ಕಕ್ಬಿಡೋಣ. ಕಕ್ಬಿಟ್ಟು ಎಲ್ಲ ಕಟ್ಬಿಡೋಣ ಬನ್ನಿರಿ. ಪನಿಷ್ಮೆಂಟ್ ಆದರೆ ಆಗಲಿ. ಜನಗಳು ದುಡ್ಡು ಅದು ಡ್ರಾ ಮಾಡ್ಕೊಂಡು ತಿನ್ನೋಕ್ಕಲ್ಲ. 10 ಲಕ್ಷ ರೂಪಾಯಿ ನಮ್ಮ ಸ್ಕೀಮಲ್ಲೇ ಇಲ್ಲ. 10 ಲಕ್ಷ ರೂಪಾಯಿ ಕೊಡೋ ಸ್ಕೀಮಲ್ಲೇ ಇಲ್ಲ. ನಾನು 96ರಿಂದ 94ರಿಂದ ಬೋವಿ ನಿಗಮದಲ್ಲಿ, ಅಂಬೇಡ್ಕರ್ ನಿಗಮ ಸುತ್ತಾ ಇದ್ದೀವಿ. ನಾವು ಶಾಸಕರಾಗಿ ಆಯ್ಕೆ ಮಾಡಿದ್ದೀವಿ. 3.5 ಲಕ್ಷ ಮೇಲೆ ಸಬ್ಸಿಡಿ ಕೊಡೋದು. ಸಬ್ಸಿಡಿ ಅದು ಸಹಾಯಧನ ಅಂತೇಳಿ. 10 ಲಕ್ಷ ರೂಪಾಯಿ ನೇರ ಸಾಲ ಅಂತ ಇಲ್ಲ. 10 ಲಕ್ಷ ಅಂತ ಇಲ್ಲ. ಮೊದಲನೇದಾಗಿ ಸರ್ಕಾರ ಪಾಪ ಎಲ್ಲರನ್ನ ದಾರಿ ತಪ್ಪಿಸಿ ಈಗ ಅಮಾಯಕರು ಬೋವಿಗಳು ದುಡ್ಡು ತಿಂದಾಕಿದಾರಲ್ಲ. ಲಿಂಬಾವಳಿ ಸಾಹೇಬ್ರನ್ನೂ ಕರ್ಕೊಂಬನ್ನಿ, ಚಂದ್ರಪ್ಪನೂ ಕರ್ಕೊಂಬನ್ನಿ, ನಮ್ಮ ಸ್ವಾಮೀಜಿನೂ ಬರಲಿ, ನಮ್ಮ ಸುನಿಲ್ ವಲ್ಯಾಪುರ ಬರಲಿ. ಪಾಪ ಅವ್ರ ಮಗ ತಪ್ಪು ಮಾಡಿಬಿಟ್ಟಿದ್ದಾನೆ. ಅವರೇನು ತಪ್ಪು ಮಾಡಿಲ್ಲ, ಅವ್ರ ಮಗ ತಪ್ಪು ಮಾಡಿದ್ದಾನೆ, ಇನ್ನು ಚಿಕ್ಕ ಹುಡುಗ. ಯಾರ್ಯಾರು ದುಡ್ಡು ತೊಗೊಂಡಿದಾರೋ, ಯಾರು ಸಾಹಿತ್ಯ ಪ್ರಶ್ನೆಗೆ ಎಲ್ಲಿ ಹೋಗಿದೋ, ಅನಿಕಾ ಎಂಟರ್ಪ್ರೈಸ್ ಯಾರ್ದು, ಆಮೇಲೆ ಇನ್ನು ನ್ಯೂ ಡ್ರೀಮ್ಸು, ಸೋಮನಾಥ ಎಂಟರ್ಪ್ರೈಸ್, ಇವೆಲ್ಲ ಅಲ್ಲೇ ಚರ್ಚೆ ಆಗಲಿ. ಬನ್ನಿರಿ, CID ಮುಂದೆನೇ ಬರ್ತೀವಿ. ಬನ್ನಿರಿ, ದಯಮಾಡಿ ಬನ್ನಿರಿ. ಎಲ್ಲ ತಾವು ಬನ್ನಿರಿ. ತಾವು ಯಾರು ಗ್ರೂಪಲ್ಲಿ ಹಾಕಿದ್ರಲ್ಲ ತಮ್ಮ ಹೆಸರು ಹೇಳಿ. ನಾನಂತ ಹೇಳ್ತೇನೆ, ನಾನು ಗ್ರೂಪ್ಗೆ ಹಾಕ್ಬೇಕಾದ್ರೆ ನಾನು ಗುಳಿಯಟಿ ಶೇಖರ್ ಅಂತ ಹೇಳ್ತೀನಿ. ಗ್ರೂಪಲ್ಲಿ ಹಾಕ್ತಾರೆ ಓಲಾ, ಊಬರು, MRF, JK ಟೈರ್ ಅವರೆಲ್ಲರನ್ನೂ ಮಾತಾಡೋ ಬಂದರೆ ಅವ್ರಿಗೆಲ್ಲ ಅಲ್ಲೇ ಕರ್ಸೋಣ. ದುಡ್ಡು ಬಂದಿದ್ದು ಅಕೌಂಟಲ್ಲಿ ಬಂದು ಅಕೌಂಟಲ್ಲಿ ಹೋಗಿರೋದು. ಇಲ್ಲಿ ಅಕೌಂಟಲ್ಲಿ ಹೋಗಿರೋ ದುಡ್ಡು ಎಲ್ಲಿ ಹೋಗಿದೆ, ಯಾರಿಗೂ ಹೋಗಿದೆ, ಆರಾಮಾಗಿ ಈಸಿ ಸಿಗುತ್ತೆ. ಕಡತಗಳು ಪತ್ತೆ ಆಗಿಲ್ಲ ಅಂದ್ರೂ ಕೂಡ ಪತ್ತೆ ಹಚ್ತಾರೆ. ಅಕೌಂಟಲ್ಲಿ ಬಂದಿರೋ ದುಡ್ಡು, ಅಕೌಂಟಲ್ಲಿ ಬಂದಿರೋ ದುಡ್ಡು ಯಾರ್ಯಾರಿಗೆ ಹೋಗಿದೆ, ಏನೇನು ಹೋಗಿದೆ ಅಂತೇಳಿ ಅಕೌಂಟ್ ಹೋಲ್ಡರ್ಸ್ ಅವ್ರು ಉತ್ತರ ಕೊಟ್ಟೇ ಕೊಡ್ತಾರೆ. 100% ಉತ್ತರ ಕೊಟ್ಟೇ ಕೊಡ್ತಾರೆ. ದಯಮಾಡಿ ಅಲ್ಲಿ ಬನ್ನಿ.